ಮತ್ತೆ ವಿಧಾನಸಭಾ ಎಲೆಕ್ಷನ್ ಬರುತ್ತೆ, ಅದರಲ್ಲೂ ಅವರಿಗೆ ಟಿಕೆಟ್ ಸಿಗಲ್ಲ. 3 ವರ್ಷಗಳ ಕಾಲ ಹೋರಾಟ ಮಾಡ್ತಾರೆ, ಸಂಘಟನೆ ಮಾಡ್ತಾರೆ, ಅಲ್ಲೂ ಅವ್ರಿಗೆ ಅವಕಾಶ ಸಿಗಲೇ ಇಲ್ಲ. ಮತ್ತೆ ಪಕ್ಷ ಅವ್ರನ್ನ ಭರವಸೆ ಕೊಡುತ್ತೆ, ಇಲ್ಲ ಈ ಸಲ ಹೋಗಿ 2024ನಲ್ಲಿ ಬರುವ ಎಲೆಕ್ಷನಲ್ಲಿ ನಿಮಗೆ ಖಂಡಿತ ಕೊಡ್ತೀವಿ ಅಂತ ಹೇಳ್ತಾರೆ. ಪಾಪ ಆವಾಗ್ಲೂ ಹೋಗಿ ಸಾವಿರಾರು ಹಳ್ಳಿ ಸುತ್ತಿದ್ದಾರೆ. ಅವರು ಹುಷಾರಿ ತಪ್ಪೋ ದಿನಗಳ ಕೊನೆ ದಿನಗಳವರೆಗೂ ಅವರು ಹೋಗಿ ಸಾವಿರಾರು ಹಳ್ಳಿ ಸುತ್ತು ಬಂದಿದ್ದಾರೆ. ನನ್ನ ಮನಸ್ಸಲ್ಲಿ ಒಂದು ಗಿಲ್ಟ್ ಕಾಡಕ್ಕೆ ಶುರುವಾಗ್ಬಿಟ್ಟಿದೆ. ಅದೇನಂದ್ರೆ, ಪಾಪ ಅವ್ರು 10 ವರ್ಷದಿಂದ ಪಕ್ಷಕ್ಕಾಗಿ ದುಡಿದು ರಾಜಕೀಯಕ್ಕಾಗಿ ಈ ವ್ಯವಸ್ಥೆಯಲ್ಲಿ ಅವ್ರಿಗೆ ತುಂಬ ಅನ್ಯಾಯ ಆಗೋಯ್ತು. ಆವಾಗ ನಾನು ತಡೆದು ನಿಲ್ಲಿಸ್ಬೇಕಾಗಿತ್ತು ಅವ್ರನ್ನ. ಬೇಡ, ಈ ರಾಜಕೀಯ ಬೇಡ, ನಿಮಗೆ ಆರಾಮಾಗಿ ಮನೆಯಲ್ಲಿರಿ ಅಂತ ನಾನು ಇರಿಸ್ಕೋಬೇಕಾಗಿತ್ತು. ಅವ್ರು 100 ಕಾಲ ನಮ್ಮ ಜೊತೆ ಚೆನ್ನಾಗಿರ್ತಾ ಇದ್ರೇನೋ ಅನ್ನೋ ಗಿಲ್ಟು ನನಗೆ ಶುರು ಆಗ್ಬಿಟ್ಟಿದೆ. ಆದರೆ ಈಗ ಅವ್ರನ್ನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಆ ನೋವು ನಿರಾಸೆನಲ್ಲೇ ಹೋಗಿದ್ದಾರಲ್ಲ, ಅದನ್ನು ನನಗೇನಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ. ನಾನು ಅವ್ರ ಹತ್ರ ಯಾವಾಗಲೂ ಪ್ರತಿ ಸಲ ಕೇಳ್ತಾ ಇದ್ದೆ, ಇಷ್ಟೆಲ್ಲ ಹೋರಾಟ ಮಾಡ್ತೀರಾ, ಯಾವಾಗಲೂ ಬೇರೆಯವ್ರಿಗೋಸ್ಕರನೇ ಚಿಂತೆ ಮಾಡ್ತೀರಾ, ಎಲ್ಲರಿಗೂ ಸಹಾಯ ಮಾಡೋಕೆ ಇರ್ತೀರಾ, ನಮಗೆ ಯಾರು ಸಹಾಯ ಮಾಡ್ತಾರೆ ಅಂತ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ದೇವರಿದ್ದಾನೆ, ನನ್ನ ಜನಗಳಿದ್ದಾರೆ, ನನ್ನನ್ನು ಪ್ರೀತಿಸೋ ಜನಗಳಿದ್ದಾರೆ ಅಂತ ಕೇಳ್ತಾ ಇದ್ರು. ನಾನಿವತ್ತು ಆ ಜನಗಳನ್ನು ನನ್ನ ದೇವರಾಗಿ ನೋಡ್ತಾ ಇದ್ದೀನಿ. ನಾನು ಇವತ್ತು ನನ್ನನ್ನು ಆ ಜನಗಳೇ ನನ್ನ ಆಶೀರ್ವದಿಸ್ಬೇಕು. ಯಾಕೆಂದರೆ ನಮ್ಮ ಯಜಮಾನರಿಗಾಗಿರೋ ಅನ್ಯಾಯಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ. ಅವರು ಏನು ಆಸೆ ಇಟ್ಕೊಂಡು ಹೋದ್ರು, ಎಷ್ಟು ನಿರಾಸೆನಲ್ಲಿ ಹೋಗಿದ್ದಾರೆ, ಅದನ್ನು ನಾನು ಪೂರೈಸಬೇಕು. ನನಗಿನ್ಯಾವ ಆಸೆಗಳು ಇಲ್ಲ, ಎಲ್ಲ ಆಸೆಗಳು ಅವ್ರ ಜೊತೆನೇ ಹೊರಟೋಯ್ತು. ಅವ್ರಿಗಾಗಿ ನಾನು ಏನು ಮಾಡಲಿಲ್ಲ ಅಂದರೆ, ಅವರ ನೆರಳಿನಲ್ಲಿ ಅವ್ರ ಜೊತೆ ಇಷ್ಟು ವರ್ಷ ನಾನು ಬಾಳ್ಕೊಂಬಂದಿರೋ ನನಗೆ ನಾನು ಅವ್ರಿಗೇನು ನ್ಯಾಯ ಕೊಟ್ಟಂಗಾಗುತ್ತೆ? ಅವ್ರ ಆಸೆಗೆ ನಾನು ಏನು ಮಾಡ್ದಂಗಾಗುತ್ತೆ? ಇಲ್ಲ. ನಾನು ತೀರ್ಮಾನ ಮಾಡಿದೆ, ಇಲ್ಲ, ನನ್ನ ಜೀವನದಲ್ಲಿ ಇನ್ನೇನೂ ಇಲ್ಲ ನನಗೆ. ಅವ್ರು ಬಿಟ್ಟೋಗಿರೋ ಆಸೆಗಳು, ಕನಸುಗಳು, ಅವ್ರು ಹಂಬಲಿಸ್ತಾ ಇದ್ದದ ಜನಸೇವೆನ ಮಾಡಬೇಕನ್ನೋದಷ್ಟೇ ನನ್ನ ಮುಂದಿನ ಗುರಿಯಾಗಿದೆ. ಮತ್ತು ಎಲ್ಲ ಅವರ ಬಂಧುಗಳು ನನ್ನ ಹತ್ರ ಬಂದು ಕೇಳ್ಕೊಂಡ್ರು, ಅಕ್ಕ, ಇವತ್ತು ನಾವು ನಮ್ಮ ಅಣ್ಣನ ಕಳ್ಕೊಂಡು ನೀವಷ್ಟೇ ತಬ್ಬಲಿಗಳಾಗಿಲ್ಲ, ನಾವೆಲ್ಲರೂ ತಬ್ಬಲಿಗಳಾಗಿದ್ದೀವಿ. ಅವ್ರ ಜಾಗನ ನೀವು ತುಂಬಬೇಕು, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ನಮ್ಮ ಯಜಮಾನರ ಕನಸುಗಳನ್ನ ನನಸು ಮಾಡಬೇಕು, ಅವರಿಗಿದ್ದ ಆಸೆಗಳನ್ನ ಪೂರೈಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ನನ್ನ ಬಂಧುಗಳಲ್ಲಿ ನಾನು ಎಲ್ಲರ ಪಾದಗಳಿಗೆ ಬಿದ್ದು ಬೇಕಾದರೆ ನಾನು ಬೇಡ್ಕೋತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ನನ್ನ ನೀವೆಲ್ಲರೂ ಆಶೀರ್ವದಿಸ್ಬೇಕು, ನೀವೆಲ್ಲರೂ ನನ್ನ ಜೊತೆ ಇರಬೇಕು. ಅವ್ರಿಗೆ ಆಗಿರೋ ನೋವು ಅನ್ಯಾಯಕ್ಕೆ ನಾನು ನ್ಯಾಯ ಕೊಡಲೇಬೇಕು. ನಾನು ತೀರ್ಮಾನ ಮಾಡಿದ್ದೀನಿ, ನಾನು ಸ್ಪರ್ಧೆ ಮಾಡೋದಂತೂ ಖಚಿತ. ನನ್ನ ಬಂಧುಗಳು ಏನು ಹೇಳ್ತಾರೆ, ನಮ್ಮ ಯಜಮಾನರನ್ನ ಪ್ರೀತಿಸೋ ಜನಗಳು ಏನು ಹೇಳ್ತಾ ಇದ್ದಾರೆ, ಅದನ್ನು ಖಂಡಿತ ನಾನು ಕೇಳ್ತೀನಿ. ಅವರೆಲ್ಲ ನನ್ನ ಜೊತೆ ಕೊನೆಯವರೆಗೂ ಇರ್ತಾರೆ. ನಾನು ನನ್ನ ಕೊನೆ ಉಸಿರಿರೋವರೆಗೂ ಅವ್ರ ಜೊತೆ ಇರ್ತೀನಿ. ಅವರೆಲ್ಲರೂ ನನ್ನ ಜೊತೆ ಇರ್ತಾರೆ
ಅನ್ನೋ ನಂಬಿಕೆ ನನಗಿದೆ. ನನ್ನ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆನೂ ಇದೆ. ನನ್ನ ಕಣ್ಮುಂದೆ ಬರ್ತಾ ಇರೋದು ಒಂದೇ, ಪಾಪ ಅವರು ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ಮಾಡಿಕೊಟ್ಟ ತಿಂಡಿನೂ ತಿನ್ನದೆ ಹೋಗಿ ರಾತ್ರಿ 12 ಗಂಟೆಗೆ ಮನೆಗೆ ವಾಪಸ್ ಬರ್ತಾ ಇದ್ರು. ನಾನು ಮಾಡೋ ಅಡುಗೆನ ತುಂಬ ಇಷ್ಟಪಟ್ಟು ತಿಂತಾ ಇದ್ರು. ಈಗ ನಾನು ಅಡುಗೆ ಮಾಡೋಕ್ಕೆ ನಿಂತ್ಕೊಂಡೆ, ಅಯ್ಯೋ ಇದು ಅವ್ರಿಗೆ ಇದಿಷ್ಟ ಇತ್ತು, ಅದಿಷ್ಟ ಇತ್ತು, ಇದನ್ನ ಹೆಚ್ಚಿಗೆ ಹಾಕ್ಬೇಡ, ಅದನ್ನ ಹೆಚ್ಚಿಗೆ ಹಾಕ್ಬೇಡ ಅಂತ ಹೇಳ್ತಾ ಇದ್ದಿದ್ದೇ ನನ್ನ ಕಿವಿನಲ್ಲಿ ಬರ್ತಾ ಇದೆ. ನಾನು ಮಾಡಿರೋ ಅಡುಗೆ ತಿನ್ನಕ್ಕೆ ಇವತ್ತು ಅವ್ರಿಲ್ಲ. ಆದರೆ ಅವ್ರು ಇಟ್ಕೊಂಡು ಹೋಗಿರೋ ಆಸೆಗಳನ್ನ ತೀರ್ಸೋಕ್ಕೆ ನಂಗೆ ಅವಕಾಶ ಇದೆ. ಅದನ್ನು ಖಂಡಿತ ನಾನು ಮಾಡಬೇಕು ಅಂತ ನಾನು ದೃಢ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ಎಲ್ಲ ನನ್ನ ಬಂಧುಗಳಲ್ಲಿ, ನನ್ನ ಎಲ್ಲ ಜನತೆಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಎಲ್ಲರಿಗೂ ನನ್ನನ್ನು ಬೆಂಬಲಿಸಿ ಆಶೀರ್ವಾದ ಮಾಡಿ ನನ್ನನ್ನು ಕೊನೆಯವರೆಗೂ ನನ್ನ ಜೊತೆಯಲ್ಲಿರಿ ಅಂತ ಪ್ರತಿಯೊಬ್ಬರಲ್ಲೂ ನಾನು ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.